ಅಂದ್ರೆ ತಂದಿಗೆ ಬೈಬೇಕಲ್ಲ, ಜಮೀನು ಸರಿಯಾಗಿ ಪಾಲ ಮಾಡಂತ ಹಿರೇ ಮನುಷ್ಯಾಗ ಬೈಬೇಕಲ್ಲ. ನಮ್ಮ ಜಿಲ್ಲಾದಾಗ ಹಿರಿಯರಂದ್ರೆ ಯಾರಪ್ಪ? ಜಿಲ್ಲಾ ಉಸ್ತುವಾರಿಗಳು, ನಮ್ಮ ಜಿಲ್ಲಾದವರು, ನಮ್ಮವರು. ನೀವು ಯಾವ ಪಕ್ಷದಿಂದ ಆರಿಸಿ ಬಂದಿರಿ ನಮಗ್ ಗೊತ್ತಿಲ್ಲ. ನಮ್ಮ ಜಿಲ್ಲಾದಾಗ ಜಿಲ್ಲಾ ಉಸ್ತುವಾರಿಗಳ ನೀವ್ ಅಂತಂದ್ರ ನಿಮ್ಮನ್ನ ನಾವು ಕೇಳ್ಬೇಕಲ್ಲ. ಒಂದೇ ಹಂತಿದು. ಅದು ನಾವು ಯಾಕೆ ಕೇಳ್ತೀವಿ? ನನ್ನ ಮನೆಗಾಗಿ, ನನ್ನ ಮಠಕ್ಕಾಗಿ, ನನ್ನ ಜಮೀನಿಗಾಗಿ, ನನಗಾಗಿ ನಾನು ಕೇಳ್ತಾ ಇಲ್ಲ. ಹುಕ್ಕೇರಿ ತಾಲೂಕು ಯಮಕನಮರಡಿ ಎಲ್ಲಾ ಗ್ರಾಮಗಳಿಗೆ ನೀರಾವರಿ ಆಗ್ಲಿಕ್ಕೆ ಅಷ್ಟೇ ಕೇಳಕತ್ತೀವಿ ನಾವು. ಬೇರೆ ಏನೂ ಉದ್ದೇಶ ಇಲ್ಲ. ನಿಮ್ಮದು ಮತಕ್ಷೇತ್ರ ಐತಿ, ಅಲ್ಲಿ ನೀರಾವರಿ ಮಾಡ್ರಿ. ಹುಕ್ಕೇರಿ ತಾಲೂಕಿಗೆ ಸಂಪೂರ್ಣ ನೀರಾವರಿ ಮಾಡ್ರಿ. ನಿಮಗೆ ಸಾಮರ್ಥ್ಯದ, ಯಾಕೆ ಸಾಮರ್ಥ್ಯ ಐತಂದ್ರ ರಾಜ್ಯದೊಳಗ ಉನ್ನತ ಸ್ಥಾನದೊಳಗದಿರಿ, ಲೋಕೋಪಯೋಗಿ ಸಚಿವರದಿರಿ, ನಿಮಗ್ ಮಾಡೋ ಸಾಮರ್ಥ್ಯ ಐತಿ. ಸರ್ಕಾರವನ್ನ ಕೇಳುವಂತ ಶಕ್ತಿ ಸಾಮರ್ಥ್ಯ ನಿಮಗೈತಿ ಅಂತೇಳಿ ನಾವು ನಿಮ್ಮನ್ನ ಕೇಳಾಕತ್ತೀವಿ. ಇದು ಒಂದೇ. ಎರಡನೇದಾಗಿ ನಿನ್ನೆ ಶಾಸಕರು ಬಂದಿದ್ರು, ಅರ್ಧ ಕುಳಿತದು. 40 ವರ್ಷ ಆತು ನಿಮ್ ಮನೆತನದೊಳಗ ಅಧಿಕಾರ ಐತಿ. 40 ವರ್ಷ ಆತ್ ಏನ್ ಮಾಡ್ರಿಪ್ಪ ಹುಕ್ಕೇರಿಗೆ ನೀವು? ನಾನು ಕೇಳುತ್ತೇನೆ, ಎಲ್ಲರ ಪರವಾಗಿ ಒಂದೇ ಪ್ರಶ್ನೆ ಐತಿ. ಸನ್ಮಾನ್ಯ ನಿಖಿಲ್ ಕತ್ತಿಯವರು ಬೆಂಗಳೂರಿಗೆ ಹೋಗಿರಿ, ವಾಪಸ್ ಹಂಗ ಬರ್ಬೇಡ್ರಿ. ಹೆಂಗ್ ಬರ್ರಿ ಅಂತಂದ್ರ ನಿಮ್ಮ ರಾಜೀನಾಮೆಯನ್ನ ಸಭಾಧ್ಯಕ್ಷರಿಗೆ ಕೊಟ್ಟು ಹುಕ್ಕೇರಿಗೆ ಬರ್ರಿ. ಮತ್ತೊಂದು ತಿಂಗಳದೊಳಗೆ ಎಲೆಕ್ಷನ್ ಆಕೈತಿ, ಅದರ ಸಲುವಾಗಿ ರಾಜೀನಾಮೆ ಕೊಟ್ಟಿನಿ ಅಂತ ಬರೆದು ಕೊಡ್ರಿ ಅಂತಂದ್ರ ನಾನು MLA ಇದ್ರು ಸಹಿತ ನನ್ನ ಕ್ಷೇತ್ರಕ್ಕ ನೀರಾವರಿ ಮಾಡಿ ಸಾಮರ್ಥ್ಯ ನನ್ನ ಕಡೆ ನೀಗವಾತ್ರಿ, ಸರ್ಕಾರ ಇಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟು ಬರ್ರಿ. ಆ ಕಡೆ ಕಾವೇರಿ ನದಿ ನೀರಿನ ಹೋರಾಟಕ್ಕಾಗಿ ಅಂಬರೀಷ್ ಅಂತೇಳಿ ಚಲನಚಿತ್ರ ನಟ ಇದ್ರು. ನೀರಾವರಿಗಾಗಿ, ನನ್ನ ಭಾಗದ ಜನಕ್ಕಾಗಿ ನೀರಾವರಿ ಬರುದಿಲ್ಲ ಅಂತ ಹೇಳಿ ಕೇಂದ್ರ ಸಚಿವರಿದ್ದ ರಾಜೀನಾಮೆ ಕೊಟ್ರು ಅವ್ರ. ಇವತ್ತು ಅವ್ರ ಫೋಟೋ ಆದ್ರೂ ಸಹಿತ ಜನ ಪೂಜೆ ಮಾಡಕತ್ತಾರ. ನೀವು ಏನ್ ಮಾಡ್ರಿ, ಇವತ್ತು ಬೆಂಗಳೂರಾಗ ಅದರಿ, ವಾಪಸ್ ಬಸ್ ಹತ್ತಬೇಡ್ರಿ, ರೈಲ್ವೆ ಹತ್ತಬೇಡ್ರಿ. 12 ಗಂಟೆ ಸರಿ ಸುಮಾರು ದಾಟಿ ಹೋಗೈತಲ್ಲ, ಈಗ ಹೋಗ್ರಿ. ಹುಕ್ಕೇರಿ ತಾಲೂಕಿಗೆ ಸಮಗ್ರ ನೀರಾವರಿ ಮಾಡತಕ್ಕಂತ ತಾಕತ್ತು ಸರ್ಕಾರ ನಮ್ಮದು ಇಲ್ರಿ. ಕಾಂಗ್ರೆಸ್ ಸರ್ಕಾರ ಐತಿ. ನಾ ಬಿಜೆಪಿ MLA ಇದೀನಿ. ನನ್ನ ಕಡೆ ನೀಗ್ತಾ ಇಲ್ಲ, ಹಣ ಇಲ್ಲ, ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ. ನನ್ನ ಭಾಗದ ಜನರಿಗಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಇವತ್ತು ಬರೆದು ಕೊಟ್ಟು ಬರ್ರಿ. 1 ತಿಂಗಳೊಳಗೆ ಎಲೆಕ್ಷನ್ ಆಕೈತಿ, ಮತ್ತೆ ಹುಕ್ಕೇರಿ ಜನ ನಿಮ್ನ ಆರಿಸ್ಕೊಡ್ತಾರೆ. ನಮ್ ಕಡೆ ಆಗುದಿಲ್ಲ ಅಂದ್ರೆ ಎದಕ್ಕದಿರಿ ಅಧಿಕಾರದೊಳಗ? ಮಾನ್ಯ ಒಬ್ಬ ಹೆಸರು ಬೇಡ, ಹಂಗ ಹೇಳ್ತೀನಿ. 1-2 ತಿಂಗಳ ಹಿಂದ ನನ್ನ ಕಡೆ ಒಬ್ಬ ಬಹಳ ಉತ್ತರ ಕರ್ನಾಟಕದ ಪ್ರಭಾವಿ ರಾಜಕೀಯ